ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಟು ಆಲ್. ನೋಡ್ರಿ, ಈ ಥರ ಬೆಳಗ್ಗೆ ನಮ್ಮದು ಮಾರ್ನಿಂಗ್ ಕೆಲಸ ಶುರು ಆಕಾವು. ಕಸ ಹುಡುಗೋದು, ರಂಗೋಲಿ ಹಾಕೋದು, ಬೆಳಗ್ಗೆ ಫಸ್ಟ್ ಇದ ಕೆಲಸ ಆಕೈತೆ ನಮ್ಮದು. ಅದರ ಮೇಲೆ ಬೆಳಗ್ಗೆ ಟಿಫಿನ್ ಮಾಡೋದು, ಮಕ್ಳಿಗೆ ಟಿಫಿನ್ ಆಗ್ಬೇಕ್ರಿ. ಈ ಥರ ಆಲೂಗಡ್ಡೆ ಪಲ್ಯ ಮಾಡಿ ಕಟ್ಟಂದ್ಲು ನಮ್ಮ ಮಗಳು. ಮತ್ತು ಜೀರಾ ರೈಸ್ ಮಾಡಂದ್ಲು. ಅದಕ್ಕೆ ಈ ರೀತಿ ಜೀರಾ ರೈಸ್ ಮಾಡಾಕತ್ತೇನೆ ನೋಡ್ರಿ. ಈ ಥರ ಸಿಂಪಲ್ಲಾಗಿ ಜೀರಾ ರೈಸ್ ಮಾಡೀನಿ ಟಿಫಿನಿಗೆ. ಇಬ್ಬರು ಟಿಫಿನ್ ತೊಗೊಂಡು ಹೋಗ್ತಾರೆ. ಜೀರಾ ರೈಸ್ ನೋಡ್ರಿ ಈ ಥರ ಆಗೈತಿ. ಆಲೂಗಡ್ಡೆ ಪಲ್ಯ, ಒಂದು ಸ್ವಲ್ಪ ಉಂಡೆ ಅವೆಲ್ಲ ಇದ್ದು ಕಟ್ಕೊಂಡು ಹೊಂಟಾರ. ನಮ್ಮ ಮನೆಯವ್ರಿಗೆ ರೈಸ್ರ ಬೆಳಗ್ಗೆ ಎದ್ದು ತಿನ್ನೋಕೆ ಸೇರಂಗಿಲ್ಲ ರೀ. ಹಂಗಾಗಿ ಅವರು ಶಾವಿಗೆ ಉಪ್ಪಿಟ್ಟು ಮಾಡಂದ್ರೆ ಅವ್ರ ಸಂಬಂಧ ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತೇನೆ ನೋಡ್ರಿ. ಅವ್ರು ರೈಸ್ ಐಟಮ್ಸ್ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಬೆಳಗ್ಗೆ. ಹಂಗಾಗಿ ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದೆ. ನನಗೂ ಡಬ್ಬಿ ಕಟ್ಕೋಬೇಕಿತ್ತು. ನಾವು ಡಬ್ಬಿ ಕಟ್ಕೊಂಡು ವರ್ಕಿಗೆ ಹೊಂಟೇನು ನೋಡ್ರಿ. ಸಂಜೆಗೆ ಬಂದು ಬೆಟ್ಟ ಆಗೋಣ್ರಿ. ಇದು ಸಂಜೆಗಿಂದು ವ್ಲಾಗ್ ನೋಡ್ರಿ, ಕಂಟಿನ್ಯೂಷನ್. ಸಂಜೆಗೆ ಬಂದಮೇಲೆ ಮತ್ತೆ ಇಷ್ಟೊಂದು ಕೆಲಸ ಇರ್ತಾವೆ ನೋಡ್ರಿ. ಬಾಂಡೆ ಇರ್ತಾವೆ, ಇಲ್ಲ ಒಲೆಗಿಲೆ ಎಲ್ಲ ಗ್ಯಾಸ್ ಸ್ವಚ್ಛ ಮಾಡ್ಕೊಳ್ಳೋದು, ಇಷ್ಟೊಂದು ಕೆಲಸ ಇರ್ತಾವೆ. ಇನ್ನೂ ಎಲ್ಲ ಸ್ವಚ್ಛ ಮಾಡ್ಕೊಳಕತ್ತಿದ್ದೆ. ಕ್ಲೀನಿಂಗ್ ಮಾಡ್ಕೊಳ್ಳೋದು ಕಂಟಿನ್ಯೂ ಹಂಗೆ ಇದ್ದೇ ಇರ್ತೈತೆ ರೀ. ಎಷ್ಟು ಬಾಂಡೆ ಎಲ್ಲ ಕ್ಲೀನ್ ಮಾಡಿದ್ರು, ಎಷ್ಟು ಸ್ವಚ್ಛ ಮಾಡಿದ್ರು ಮತ್ತು ಹಂಗೆ ಕಸ ಹರಿತೈತಿ. ಅದೆಲ್ಲ ಬಂದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ದೆ. ಈಗ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡೆ ನೋಡ್ರಿ. ಈ ಥರ ಎಲ್ಲ ಕ್ಲೀನ್ ಆಯಿತು. ಇನ್ಮೇಲೆ ಸಂಜೆಗಿನ ಮತ್ತು ಚಹಾ ಮಾಡೋದು ಮತ್ತು ಒಂದಿಲ್ಲ ಒಂಥರ ಕೆಲಸ ಇದ್ದೇ ಇರ್ತೈತೆ ನೋಡ್ರಿ. ಇನ್ಸ್ಟಂಟ್ ದೋಸೆ ಮಾಡಿಕೊಡು ಅಂದ್ಲು. ಟೀ ಒಳಗೆ ಏನಾರು ತಿನ್ನಕ್ಕೆ ಬೇಕಾ ಅಂದಿದ್ದಕ್ಕೆ ಏನು ಮಾಡಲಿ ಅನ್ಕೊತ ಈ ಥರ ಇನ್ಸ್ಟಂಟ್ ದೋಸೆ ಮಾಡಿದೆ ರೀ, ಗೋಧಿ ಹಿಟ್ಟಿಂದದು. ಟೀ ಮತ್ತು ದೋಸೆ ಮಾಡಿಕೊಟ್ಟೆಕೀಗ. ಈ ಥರ ಭಾಳ ಈಸಿ ಐತ್ರಿ. ಗೋಧಿ ಹಿಟ್ಟು ಸ್ವಲ್ಪ ನೆನೆಸಿ ಒಂಚೂರು ಉಪ್ಪು ಹಾಕಿ ಒಂದು ಸ್ವಲ್ಪ ಬಾಂಬೆ ರವೆ ಹಾಕ್ಬೇಕ್ರಿ. ಈ ಥರ ಹಾಕಿ ಒಂದು 5-10 ನಿಮಿಷ ಇಟ್ಟು ಮಾಡಿದ್ರೆ ಈ ಥರ ಚಲೋ ಬರ್ತಾವೆ ನೋಡ್ರಿ. ಸಂಜೆಗೆ ಚಹಾ ಒಳಗೆ ಚಲೋ ಅನ್ನಿಸ್ತೈತೆ, ಹುಡುಗರು ತಿನ್ಬೋದು. ಈ ಥರ ಆಗ್ಯಾವ ನೋಡ್ರಿ. ತಿನ್ನೋಕೆ ಚಲೋ ಟೇಸ್ಟ್ ಅನ್ನಿಸ್ತಾವೆ. ಮಕ್ಳಿಗೆ ಮಾಡಿಕೊಡ್ಬೋದು ನೋಡ್ರಿ. ಸಂಜೆಗೆ ಚಲೋ ಅನ್ನಿಸ್ತಾವೆ ತಿನ್ನೋಕೆ, ಮಾಡೋಕ್ಕೂ ಈಸಿ ಐತಿ. ನೀವು ಟ್ರೈ ಮಾಡಿರಿ, ನಿಮ್ಮ ಮಕ್ಕಳು ಮಾಡಿಕೊಡ್ರಿ. ತಿನ್ನೋಕೆ ಚಲೋ ಅನ್ನಿಸ್ತೈತಿ. ಚಹಾ ಒಳಗಂತೂ ಚಲೋ ಅನ್ನಿಸ್ತೈತೆ ರೀ. ಮತ್ತು ಈಗ ಚಹಾ ಹಾಕಿ ಟೇಸ್ಟ್ ಮಾಡುವ, ನೋಡೋಣ ಹೆಂಗೆ ಅನ್ನಿಸ್ತೈತಿ ಅಂಥೇಳಿ ಹಾಕ್ಕೊಟ್ಟೇನೆ ನೋಡ್ರಿ. ತಿನ್ನಕತ್ತಾಳೆ. ಅಕ್ಕ ಹೆಂಗಾಗೈತಿ ಅಂತ ಕೇಳತ್ತೇನಕೀಗ. ಚಲೋ ಆಗೈತೆ ಮಮ್ಮಿ ಅಂತ ಅನ್ನಕತ್ತಾಳೆ ನೋಡ್ರಿ. ಈ ಥರ ಚಲೋ ಆಗೈತಿ, ಲೈಕ್ ಆಯ್ತು ಆಕೀಗ. ಇದೆಲ್ಲ ಮುಗಿಸಿ ಮತ್ತು ರಾತ್ರಿ ಅಡುಗೆದಕ್ಕೆ ತಯಾರಿ ಮಾಡಬೇಕು. ರೊಟ್ಟಿ ಮಾಡಾಕತ್ತೇನೆ ನೋಡ್ರಿ, ಹಿಟ್ಟು ನಾದಾಕತ್ತೀನಿ. ರಾತ್ರಿ ಊಟಕ್ಕೆ ರೊಟ್ಟಿ, ಪಲ್ಯ, ಸಾರು ಎಲ್ಲ ಮಾಡಿ
ಏನಾರು ಒಂದು ಕೆಲಸ ಇದ್ದೇ ಇರ್ತೈತೆ ರೀ ಕಂಟಿನ್ಯೂ ಆಗಿ. ರೊಟ್ಟಿ ಮಾಡಾಕತ್ತೀನಿ. ಒಂದಿಷ್ಟು ರೊಟ್ಟಿ ಮಾಡಿ ರೊಟ್ಟಿಗೆ ಮುಗಿಸಿ ಪಲ್ಯ ಇದು ಮಾಡಿ ಊಟಕ್ಕೆ ಕೊಟ್ರೆ ಇಡೀ ದಿನ ಅದ ಮುಗಿದು ಹೋಗ್ಬಿಡ್ತೈತೆ ನೋಡ್ರಿ ಕೆಲಸದೊಳಗನ. ಒಂದು ಸ್ವಲ್ಪ ರೊಟ್ಟಿ ಮಾಡಾಕತ್ತೀನಿ. ಈ ಥರ ರೊಟ್ಟಿ ಬಡಿದು ಮಾಡ್ತೀವಿ, ಲಟ್ಟಿಸಿನೂ ಮಾಡ್ತೀನಿ. ಬಟ್ ಇದು ಲಟ್ಸಿದ್ದ ರೀ, ಸ್ವಲ್ಪ ಬಡಿತೀನಿ ಒಂದು ಸ್ವಲ್ಪ ದೊಡ್ಡದಾಗುವವರೆಗೆ, ಆಮೇಲೆ ಲಟ್ಸಿರ್ತೀನಿ. ನೋಡ್ರಿ ಈ ಥರ ಆಗ್ಯಾವ, ಚಲೋ ಮೆತ್ತಗೆ ಆಗ್ಯಾವ. ಇವೆಲ್ಲ ಮಾಡಿ ರೊಟ್ಟಿದು ಮುಗಿಸಿ, ಪಲ್ಯ ಅಂತೂ ಆಲ್ರೆಡಿ ಮಾಡಿ ಇಟ್ಟಿದ್ದೆ. ಈ ಥರ ರೊಟ್ಟಿಯದ್ದೆಲ್ಲ ಕೆಲಸ ಮುಗಿಸಿ ಪಲ್ಯ ಸಾರು ಎಲ್ಲ ಆಗಿತ್ತು, ಅವು ಎಲ್ಲ ಮುಗಿಸಿ ಎಲ್ರಿಗೂ ಊಟಕ್ಕೆ ಕೊಟ್ಟು ಮುಗಿಸಿದೆ ನೋಡ್ರಿ.